ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶೆ ಕಚ್ಚೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್. ಸೊ ಈ ಥರದ್ದು ಸಿಮಿಲರ್ ತುಂಬ ತೋರಿಸ್ತಿದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಇರೋ ಅಂಥದ್ದು, ಒಂದು ಸ್ವಲ್ಪ ಟೀಲ್ ಬ್ಲೂ ಟೈಪು ಪರ್ಪಲ್ ಕಲರ್ ಕಾಂಬಿನೇಷನು. ಸೊ ಆ್ಯಸ್ ಯೂಶಲ್ ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. 6 ಎಳೆ ದಾರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ಅಥವಾ 11. ಸ್ಟಾರ್ಟಿಂಗ್ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ 5 ಚೈನ್ ಹಾಕೋತೀನಿ. ಅಲ್ಲಿಂದ 5 ಚೈನ್ಸ್, 4 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡೋಣ ಫ್ರೆಂಡ್ಸ್. ಯಾವುದಾದ್ರೂ ಸರಿ ಬಿಗ್ ಸೈಜ್ ಬೀಡು. ಸೊ ಒಂದನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. 1 ಟೈಮ್ ದಾರ ಸುತ್ಕೊಂಡು ಸ್ವಲ್ಪ ಗ್ಯಾಪಲ್ಲಿ ನೋಡಿ, ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ಸ್ಲ್ಯಾಂಟಾಗಿ ಈ ರೀತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಮಿಕ್ಕಿರೋದು 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತಲ್ವ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ ಮಾಡಿ ದಾರನ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ದಾರನ ತಂದು ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡಿಕೊಂಡು ಡಬಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಫ್ರೆಂಡ್ಸ್, ಬೇಗ ಆಗೋಗುತ್ತೆ ಡಿಸೈನು. ಸೊ ಇಲ್ಲಿ ಕೂಡ ಡಬಲ್ ಕ್ರೋಶೆ ಮಾಡಿಕೊಂಡೆ. ಇದನ್ನು ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಳ್ಳೋಣ. ಅಂದರೆ ನಾನು ಇಲ್ಲಿ ಬರೀ 7 ಡಬಲ್ ಕ್ರೋಶಸ್ನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಬಿಟ್ಟು ನಾನು 7 ಕಂಬಗಳನ್ನ 7 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ 7 ಡಬಲ್ ಕ್ರೋಶಸ್ನ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಸರ್ತಿ ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗೋಣ. ಸೊ ಸ್ಲ್ಯಾಂಟಿಂಗ್ ಆರ್ಚಸಲ್ಲಿ ತುಂಬ ಥರ ಬರುತ್ತೆ ಫ್ರೆಂಡ್ಸ್, ತುಂಬ ಥರ ಡಿಸೈನ್ಸ್ ಬರುತ್ತೆ. ಸುಮಾರು ಥರ ನಾನು ತೋರಿಸಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನ್ಯೂ ಡಿಸೈನು. ವಿತೌಟ್ ಬೀಡ್ ನಾವು ಇದನ್ನು ಹಾಕೋದು, ಅಂದರೆ ಬಿಗ್ ಸೈಜ್ ಬೀಡ್ ಏನು ತೊಗೊಂಡಿದ್ದೀವಿ ಅದನ್ನು ಬಿಟ್ಟು ಮತ್ತೆ ಬೀಡ್ ಯಾವುದು ಯೂಸ್ ಮಾಡೋದಿಲ್ಲ, ಬರೀ ಥ್ರೆಡ್ ವರ್ಕ್ ಇರೋದು ಇದು. ಸೊ ಇದನ್ನು ವಿತೌಟ್ ಕುಚ್ಚು ಹಾಕೋಬೋದು ಫ್ರೆಂಡ್ಸ್. ವಿತ್ ಕುಚ್ಚು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ 7 ಕಂಬಗಳನ್ನ ಹಾಕಿ ಸಾರಿಗೆ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡುತ್ತೆ ಅಲ್ವಾ, ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ಸ್ನ ಹಾಕೋತೀನಿ. ಮತ್ತು 2 ಚೈನ್ಗಳನ್ನ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀರನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು, ಇವಾಗ ಬ್ಯಾಕ್ ಸೈಡ್ನ ಡಿಸೈನ್ನ ಟರ್ನ್ ಮಾಡಬೇಕು. ಫಸ್ಟ್ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡಿದ್ದೀನಿ, 7 ಕಂಬ ಹಾಕಿದ್ದೀನಿ, ಲಾಕ್ ಮಾಡಿ 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿದ್ದೀನಿ. ಸೊ ಅಷ್ಟಾದಮೇಲೆ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಚೈನ್ನ ಹಾಕ್ಕೊಳ್ಳೋಣ. ಇವಾಗ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಇಲ್ಲಿ ಹಿಂದೆ ಹೋಲ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್, ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಫಸ್ಟ್ ಕಂಬದ ಮೇಲಿರೋ ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರ 1 ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ 1 ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ನ ಮಾಡ್ಕೊಳ್ಳೋಣ. 1 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಇನ್ನು 1 ಡಬಲ್ ಕ್ರೋಶೆ, 2 ದಾರ 1 2 ದಾರ 1. ಸೊ ಮತ್ತೆ 1 ಚೈನ್, ಇನ್ನು 1 ಟೈಮ್ ಡಬಲ್ ಕ್ರೋಶೆ. ಪ್ರತಿ ಹೋಲ್ ಗ್ಯಾಪಿಗೆ 1 ಚೈನ್ ಹಾಕಿ 1 ಡಬಲ್ ಕ್ರೋಶೆ, 1 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ನಮಗಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ವಾ, 1 ಚೈನ್ ಗ್ಯಾಪ್ ಅದು ಬೇಕು. ಈ ರೀತಿ ಬ್ಯಾಕ್ ಸೈಡಿಂದ 1 ಕಂಬ 1 ಚೈನ್ ಆ ಥರ ಎಲ್ಲ ಕಂಬಗಳಿಗೆ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್.
ಬೇಕಂದರೆ ನೀವು ಸ್ವಲ್ಪ ದೊಡ್ಡ ಸ್ಲ್ಯಾಂಟಿಂಗ್ ಅರ್ಚ್ ಸ್ವಲ್ಪ ಬಿಗ್ ಸೈಜ್ ಬೇಕಂದರೆ ಫ್ರೆಂಡ್ಸ್ ಇಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಬೋದು. ನಾನು ಏನು ಎಲ್ಲೆಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ಲೆಲ್ಲ ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿದ್ರೆ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ನಿಮಗೆ. ಇದು ಮೀಡಿಯಮ್ ಸೈಜ್ ಸ್ಲ್ಯಾಂಟಿಂಗ್ ಅರ್ಚ್. ಸೊ ಯಾವುದಾದ್ರೂ ಸರಿ ನೀವು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ. ಲಾಸ್ಟಲ್ಲಿ ಕೂಡ ಒಂದು ಕಂಬ ಮಾಡಿ ಈ ರೀತಿ ಆದಮೇಲೆ ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇದು ಫ್ರಂಟ್ ಸೈಡು ಈ ಥರ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, 2 ಕಂಬದ ಮೇಲೆ ಮಧ್ಯ 1 ಚೈನ್ ಗ್ಯಾಪ್ ಇರುತ್ತಲ್ಲ. ಸೊ ಆ 1 ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಫಸ್ಟು. ಸೊ ನೋಡಿ ಫಸ್ಟು 2 ಕಂಬದ ಮಧ್ಯೆ ಗ್ಯಾಪ್ ಇರೋದ ಕಡೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮತ್ತು ಅಲ್ಲಿಂದ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ನ ಹಾಕ್ಕೊಂಡು ಸೇಮ್ ಸಿಂಗಲ್ ಕ್ರೋಶೆಗೆ ನೋಡಿ ಅದೇ ಗ್ಯಾಪ್ ಒಳಗಡೆ ಎಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅದೇ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನಮಗಲ್ಲಿ 3 ಚೈನು ಥರ ಯು ಶೇಪ್ ಪೆಟಲ್ಸ್ ಥರ ಬರುತ್ತೆ. ಸೊ ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಅಂದರೆ ನೆಕ್ಸ್ಟ್ ಕಂಬದ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫಸ್ಟು. ಕರೆಕ್ಟಾಗಿ ಗ್ಯಾಪ್ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮಾಡಿ 2 ಚೈನ್ 3 ಚೈನ್ ಸೇಮ್ ಗ್ಯಾಪಲ್ಲಿ ಅಂದರೆ ಅದೇ ಗ್ಯಾಪಲ್ಲಿ ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 3 ಚೈನ್ ಮಾಡಿ ಸಿಂಗಲ್ ಕ್ರೋಶೆ. ನಮಗೆ ಯು ಶೇಪ್ ಪೆಟಲ್ಸ್ ಥರ ಬರುತ್ತೆ ಫ್ರೆಂಡ್ಸ್, ಒಂಥರ ಫ್ರಿಲ್ಸ್ ಥರ ಕಾಣುತ್ತೆ. ಯು ಶೇಪ್ ಪೆಟಲ್ಸ್ ಥರ ಕಾಣಿಸುತ್ತೆ ಇದು. 3 ಚೈನ್ ನೋಡಿ ಈ ಥರ 3 ಚೈನ್ ಮಾಡಿಕೊಂಡು ಸೇಮ್ ಗ್ಯಾಪಲ್ಲಿ ಎಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅದೇ ಗ್ಯಾಪಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸಿಂಗಲ್ ಕ್ರೋಶೆ 3 ಚೈನ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ. ಈ ರೀತಿ ಆ ಪೆಟಲ್ಸ್ ಟೈಪ್ ಬರುತ್ತೆ ಫ್ರೆಂಡ್ಸ್, ಯು ಶೇಪ್ ಟೈಪು ಪೆಟಲ್ಸ್ ಟೈಪ್ ಬರುತ್ತೆ. ಸೊ ನಮಗಿಲ್ಲಿ 7 ಬರುತ್ತೆ. 7 ಕಂಬಕ್ಕೆ ನಾವು ಮಾಡಿರ್ತೀವಲ್ಲ 7 ಬರುತ್ತೆ. ಬೇಕಂದರೆ 9 ಕೂಡ ಮಾಡ್ಕೋಬೋದು, 8 ಕೂಡ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ನಾನು ಇಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಸೊ ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಟ್ರೈ ಮಾಡ್ಬೋದು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಒಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಆರ್ಚ್ ಮಾತ್ರ ಈ ರೀತಿ ಕಾಣಿಸ್ತಾ ಇದೆ. ಬರೀ ಥ್ರೆಡ್ ವರ್ಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಔಟ್ಸೈಡ್ ಇರೋ ಫ್ರಿಲ್ಸ್ ಅಂದರೆ ಪೆಟಲ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಒಂದು ಪಿಕಾಟ್ ಟೈಪ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಇದು. ಮತ್ತು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಇವಾಗ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡ್ ಮಾಡಿ ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬೀಡನ್ನ ಇನ್ಸರ್ಟ್ ಮಾಡೋಣ, ಬೀಡ್ ಲಾಕ್ ಮಾಡಿ ಒಂದು ಕಂಬನ ಮಾಡ್ಕೊಳ್ಳೋಣ. ಒಂದು ಕಂಬ ಸ್ಲ್ಯಾಂಟಾಗಿ ಹಾಕಿ ಒಂದು ಕಂಬನ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ 2 ಚೈನ್ ಮಾಡಿ 7 ಕಂಬಗಳನ್ನ ಮಾಡ್ಕೋತೀನಿ ನಾನು. 7 ಡಬಲ್ ಕ್ರೋಶೆಸ್ನ ಈ ಗ್ಯಾಪಲ್ಲಿ 7 ಕಂಬಗಳನ್ನ ಮಾಡ್ಕೊಳ್ಳೋಣ. ಫುಲ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು 1 ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. 1 ಚೈನ್ ಎಕ್ಸ್ಟ್ರಾ ಮಾಡಿ ಡಬಲ್ ಕ್ರೋಶೆ. ಹೋಲ್ ಗ್ಯಾಪ್ಸ್ ಇದೆಲ್ಲ ಕಂಬದ ಮೇಲೆ ಅಲ್ಲಿ ಪ್ರತಿಯೊಂದು ಹೋಲ್ ಗ್ಯಾಪಿಗೆ ಒಂದು ಕಂಬ ಒಂದು ಚೈನ್, ಒಂದು ಕಂಬ ಒಂದು ಚೈನ್ ಆ ರೀತಿ ಮಾಡ್ಕೊಂಡು ಹೋಗಬೇಕು. ಇನ್ನು ಒಂದು ಕಂಬ ಮಾಡಿಕೊಂಡು ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಪೂರ್ತಿ ಮಾಡ್ಕೊಂಡ್ಮೇಲೆ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಪೂರ್ತಿ ಆಗಿದೆಲ್ಲ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲೆ 2 ಕಂಬ ಇರುತ್ತೆ ಅಲ್ವಾ, 2 ಕಂಬದ ಮಧ್ಯದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ 3 ಚೈನ್ ಹಾಕಿ ಸೇಮ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶೆ ಮತ್ತೆ. ಸೊ ನಮಗಲ್ಲಿ ಪೆಟಲ್ ಟೈಪ್ ಫಾರ್ಮ್ ಆಗುತ್ತೆ, ಚಿಕ್ಕ ಪೆಟಲ್ ಟೈಪ್ ಫಾರ್ಮ್ ಆಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 7 ಪೆಟಲ್ಸ್ ಟೈಪ್ ಬರುತ್ತೆ ಫ್ರೆಂಡ್ಸ್. 7 ಟೈಮ್ಸ್ ಈ ಥರ ಮಾಡ್ಕೋಬೇಕು.
ಸೊ ಬೇಕಂದರೆ ಸೆಕೆಂಡ್ ಚೈನಿಗೆ ನೀವು ಒಂದು ಬೀಡ್ ಕೂಡ ಹಾಕೋಬೋದು ಬೇಕಂದರೆ, ಇಲ್ಲಾಂದರೆ ಇದೇ ರೀತಿ ಬರೀ ಥ್ರೆಡ್ ವರ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ, 5 ಚೈನ್ ಮಾಡಿ ಲಾಕ್ ಮಾಡಿದ್ದೀನಿ. ಫ್ರೆಂಡ್ಸ್ ಇದು ಯಾವ ರೀತಿ ಹಾಕಿದ್ದೀರಾ ಅಂತ ಅಷ್ಟು ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ನೀವು ಟ್ರೈ ಮಾಡ್ಬೋದು. ಆ 1 ಚೈನ್ ಗ್ಯಾಪ್ಗೆ 3 ಚೈನ್ ಹಾಕಿರೋದು ತುಂಬ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ, ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ತುಂಬ ಈಸಿ ಇದೆ, ಬರೀ ಕಂಬ ಮಾಡೋದು, 3 ಚೈನ್ ಮಾಡಿ ಲಾಕ್ ಮಾಡೋದು ಅಷ್ಟೇ ಡಿಸೈನು. ಸೊ ಸಖತ್ ಈಸಿ ಇದೆ, ಬೇಗ ಕೂಡ ಆಗೋಗುತ್ತೆ. ಒಂದು ಸ್ಲ್ಯಾಂಟಿಂಗ್ ಆರ್ಚು, ಒಂದು ಕುಚ್ಚು, ಒಂದು ಸ್ಲ್ಯಾಂಟಿಂಗ್ ಆರ್ಚು, ಒಂದು ಕುಚ್ಚು ಮಾಡಿರೋ ಅಂಥದ್ದು. ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಲುಕ್ ಬೇಕಂದರೆ ಫ್ರೆಂಡ್ಸ್, ನಾನು ಇಲ್ಲೊಂಚೂರು ಸ್ಟೋನ್ ಚೈನು, ಗೋಲ್ಡನ್ ಬಾಲ್ ಚೈನ್ ಅನಿಸಿದ್ದೀನಿ. ತುಂಬ ಚಿಕ್ಕ ಚಿಕ್ಕದು ಸ್ಟಾರ್ಟಿಂಗ್ ಆರ್ಚಲ್ಲೇ ಹಾಕಿದ್ದೀನಿ, ಫಸ್ಟ್ ಸ್ಟೆಪ್ಪಲ್ಲೇ ಅಂಟಿಸಿದ್ದೀನಿ. ಬೇಕಂದರೆ ಅಂಟಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಲುಕ್ಕೋಸ್ಕರ ನಾನು ಈ ಥರ ಸ್ಟಿಕ್ ಮಾಡಿದ್ದೀನಿ. ಸೊ ಇದಕ್ಕೆ ಪ್ರೈಸ್ ಬಂದು ನೀವು 450 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೋಬೋದು. 400 450 ಅಷ್ಟು ಮಾಡ್ತಾರೆ. ಸೊ ಬೇಗ ಆಗೋಗುತ್ತೆ. ಇವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಾರ್ಮಲ್ ರೆಗ್ಯುಲರ್ ಸ್ಲ್ಯಾಂಟಿಂಗ್ ಆರ್ಚಸ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಕಂಬ ಹಾಕಿ ಚೈನ್ ಗ್ಯಾಪಲ್ಲಿ 3 ಚೈನ್ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಡಿಸೈನ್ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸೊಬ್ಬರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದು ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಡಿಸೈನು. ಇವನ್ ಎಲ್ಲ ಸ್ಯಾರೀಸ್ಗೂ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದು ಮ್ಯಾಚ್ ಆಗುತ್ತೆ. ಸೊ ಫೈನಲಾಗಿ ಈ ರೀತಿ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.